ಕೃಷ್ಣ ಮತ್ತು ರುಕ್ಮಿಣಿಯ ಪ್ರೀತಿಯ ಕಂದ ಆ ಪ್ರದ್ಯುಮ್ನ ಜನನ, ತಾರಕಾಸುರನ ವಧೆ, ಅನಿರುದ್ಧ ಮತ್ತು ಕ್ಷೀರ ಸ್ವಯಂವರ, ಒಂದು ಶೃಂಗಾರ ವೀರರಸಭರಿತ ಈ ಮೋಹನ ಸರಗಿಣಿ ಇಲ್ಲವೇ ಇದಕ್ಕೆ ಸ್ಫೂರ್ತಿ ಇದೆ. ಇಲ್ಲಿಯ ಶೃಂಗಾರಕ್ಕೆ ಪ್ರೇರಣೆ ನೀನು ಈ ನಿನ್ನೆಯ ಸೌಂದರ್ಯ. ನಾನು ದೀಪಿಕಾರ ಮಾತ್ರ. ಆ ಕೃಷ್ಣದೇವರಾಯನಿಗೆ ಕೃಷ್ಣನ ಮುಖಾಂತರ ಕೃತಜ್ಞತೆಯನ್ನ ಸಲ್ಲಿಸಿದೆ. ಪಂಡಿತರಿಗೋಸ್ಕರ ಅಷ್ಟದಶ ವರ್ಣನೆ ಇದರಲ್ಲಿ ಮಿಳಿತಗೊಂಡಿದೆ. ಬದುಕಿ ನನ್ನಯ ಬಹುದಿನಗಳ ಕನಸು ಅಂದು ನಾನು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಮುಕ್ತವಲ್ಲಿನ ಪಠಣವನ್ನು ಓದಿದಾಗ ಅಂತಹ ಒಂದು ಮಹಾನ್ ಕಾವ್ಯವನ್ನ ನಾನೂ ರಚಿಸಬೇಕಿದೆ. ಆದರೆ ಅದು ಇಂದು ನಿನ್ನಿಂದ ನೆರವೇರಿಸಿಕೊಟ್ಟು ಅದು ನಿನ್ನಿಂದ ನೆರವೇರಿತು. ಸಾಕು ಸ್ವಾಮಿ, ಹೊಗಳಿಗೆ ಸಾಕು. ಗಂಡಸರೆಲ್ಲ ಇಷ್ಟೇ, ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಹೆಂಗಸರನ್ನು ಹೊಗಳಿ ಅಂತ ಎದ್ದು ಬಿಡುತ್ತಾರೆ. ನೀನೇನು ಕಡಿಮೆ ನನ್ನನ್ನ ಹೊಗಳಿ ಈ ಕಾವ್ಯವನ್ನು ರಚಿಸುವಂತೆ ಮಾಡಿ. ಸಾಕು ಸ್ವಾಮಿ. ಹೌದು, ಈ ಕಾವ್ಯವನ್ನು ಓದುವುದರಿಂದ ಆಗುವ ಪ್ರಯೋಜನವೇನೆಂದು ಕೇಳಬಹುದೇ? ಬಹಳ ಕಾರ್ಯಗಳು. ಈ ಕಾವ್ಯವನ್ನ ಬರೆದವಳು ನೀನು, ಈಗ ಅದರ ಪ್ರಯೋಜನವನ್ನು ಕೇಳುತ್ತೇವೆ. ಸ್ವಾಮಿ, ಈ ಮಹಾನ್ ಕಾವ್ಯದ ಸೃಷ್ಟಿಗೆ ಕಾರಣ ನಾನಲ್ಲ. ಇಂತಹ ಶಕ್ತಿ ನಿಮ್ಮಲ್ಲಿ ಹೇಗೆ ಬಂತು? ಬೆನಕಲ್ಲ, ನಿಮಗೆ ಮತಿಯೇನಿದ್ದಾರ ಆ ನಿಮ್ಮ ಜನಕಲ್ಲ, ವರಸನಸ್ಪತಿಯೋ, ಸನಕ ಸನಂದಾದ್ಯರೋ, ಮೇಲ್ಮೀಸೆ ಬೇಡು ಓ ಕನಕದಾತ್ಮೋತ್ತಮನೇ. ಹರಿಶರಣ ಪೆಚ್ಚು, ಬುಧಜನಕ್ಕೆ ಮೆಚ್ಚು, ದುರಿತವನಂತೆ ಕಾಳಿಚ್ಚು, ವಿರಹಿಗಳಿಗೆ ಕೆಚ್ಚು, ವೀರಗೆರೆ ಹೆಚ್ಚು, ಕೇಳದಿರು ತನಿಗೆಲ್ಲದಚ್ಚು. ಈ ಕಾವ್ಯವನ್ನು ಓದುವುದರಿಂದ ಕೋಟಿ ಜನ್ಮದ ಪಾಪಹರ ಕೃಷ್ಣ ಚರಿತೆಯ ಪೀಠಿಕೆಗಳ ಬಂದು ಅದನ್ನು ಪಾಠವ ಕೇಳಿದ ಸಜ್ಜನರಿಗೆ ಮುಕುತಿ ವಧೂಟಿಯ ಸೌಸಂಗವನ್ನು ಪರಮ ಮೋಹನ ತರಂಗಿಣಿ ಎಂಬ ಕಾವ್ಯವ ಬರೆದು ಓದಿ ಕೇಳಿದ ಜನರ ಕರಣಿಚಂದ್ರ ಮರುಳನಕ ನಪ್ರಪಯಿತ ಪರಮ ಲಕ್ಷ್ಮೀಕಾಂತಗಳು. ಸ್ವಾಮಿ, ಹಾಗಾದರೆ ಈ ಕಾವ್ಯವನ್ನು ಕುಮಾರ ತಾತಾಚಾರ್ಯರ ಸಮ್ಮುಖದಲ್ಲಿ ಪಂಡಿತ ಸಾಮರರ ಎದುರಿನಲ್ಲಿ ಓದುವ ಕಾರ್ಯವನ್ನು ಏರ್ಪಡಿಸೋಣ. ನನ್ನ ಕನಕ, ಕಲಿ ಕನಕ, ಶೃಂಗಾರ ಕನಕ, ರಸಿಕ ಕನಕ ಎಂತಹ ಕವಿ ಎಂಬುದು ಎಲ್ಲರಿಗೂ ತಿಳಿಯುವಂತಾಗಲಿ. ಸ್ವಾಮಿ, ಈ ಸಂಭ್ರಮವನ್ನು ನಾನು ನನ್ನ ಕಣ್ಣಾರೆ ನೋಡುವಂತಾಗಬೇಕು ಸ್ವಾಮಿ. ಹಾಗೆ ಅದಕ್ಕೇನಂತೆ ನಾಳೆಯ ಕಾರ್ಯವಾಗುವುದು. ಸ್ವಾಮಿ, ಇನ್ನೊಂದು ವಿಷಯ. ನಾಡಿಗೆ ಬರುವಾಗ ತಾವು ಮೌನಿಯಾಗಿದ್ದು ಕಣ್ಣೀರು ಸುರಿಸುತ್ತಿದ್ದೀರಿ. ಏಕೆ ನನಗೆ ಅರ್ಥವೇ ಆಗುವುದಿಲ್ಲ. ಅದಾಪ್ರಿ, ನಾನು ಈ ಕಾವ್ಯಕ್ಕೆ ಮಂಗಳವನ್ನ ಹಾಡಿ ಆ ಕೇಶವನ್ನು ಸ್ಮರಿಸಿ ನಿಂದ ಈ ರತಿಲಾವಣ್ಯದ ಸೊಬಗು ಸವಿತಿದ್ದೆ. ಅಷ್ಟರಲ್ಲಿ ನಾನು ಪ್ರತ್ಯಕ್ಷವಾಗಿ ಬಿಟ್ಟೆ. ಇಲ್ಲ, ಆ ನನ್ನ ಸ್ವಾಮಿಯನ್ನು ನಿನಗೆ ಅಡ್ಡಲಾಗಿತ್ತು. ಕನಕ, ನೀನು ನನ್ನ ದಾಸನಾಗುವೆಯಾ ಎಂದು ಕೇಳಿದ. ಅದಕ್ಕೆ ನಾನು ನಕ್ಕು, ಈಗ ನಾನು ಈ ನನ್ನ ಬದುಕಿಯ ದಾಸ, ನಿನ್ನ ದಾಸನಾಗಲು ಸಾಧ್ಯವಿಲ್ಲ ಎಂದು ನಿರಾಕರಿಸಿಬಿಟ್ಟೆ. ಆಗ ಆ ಸ್ವಾಮಿಯಿಂದ, ಸ್ವಾಮಿ, ನನ್ನನ್ನು ಮರೆಯುವಿರಾ? ಇಲ್ಲ, ಇದನ್ನು ಊಹಿಸಲು ಸಾಧ್ಯವಿಲ್ಲ ಸ್ವಾಮಿ. ನೀವು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ತಂಬೂರಿ ಹಿಡಿದು ಹಾಡುವಂತಾರೆ ಇದನ್ನು ಊಹಿಸಲು ಸಾಧ್ಯವಿಲ್ಲ ಸ್ವಾಮಿ. ಹಾಗಾಗಿ ನನ್ನ ಕನಕ
ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಟು ನಾನು ತರುತ್ತಲ್ಲ. ಆ ಕೇಶವನೇ ಬಸವನನ್ನು ಕರೆದರೂ ಸರಿ, ಆದರೆ ನಾನು ನಿನ್ನನ್ನು ಬಿಟ್ಟು ತೊಲಗಲಾರೆ. ಜೀವ ಇಲ್ಲ ಸ್ವಾಮಿ, ನಾನು ನಿಮ್ಮ ಎದುರಿನಲ್ಲಿರುವುದರಿಂದ ನೀವು ಹೀಗೆ ಹೇಳುತ್ತಿದ್ದೀರಿ. ಆದರೆ ನಾನು ಬರುವ ಮುನ್ನ ಆ ಸ್ವಾಮಿಯಲ್ಲಿ ನಾನು ಅದನ್ನೇ ಹೇಳುತ್ತಿದ್ದೆ, ಬರಲಾರೆ ಅವರು ನಂತರ ಸ್ವಾಮಿ ಏನಾಯಿತು? ಆ ಸ್ವಾಮಿಗಳು ನಿನ್ನನ್ನು ಆಕ್ರಮಿಸಿಕೊಂಡ. ನನ್ನ ಮದುವೆಯಲ್ಲಿ ಎಂದು ದುಃಖ ತೊಟ್ಟಕೊಂಡು ಹುಡುಕುತ್ತಿದ್ದೆ. ಆದರೆ ಆ ಸ್ವಾಮಿ ತಕ್ಷಣ ನನ್ನ ಜೀವಂತ ಕಳಿಸಿಬಿಟ್ಟ. ಅದು ವಾಸ್ತವದಲ್ಲಿ ಅದು ಏನೇ ಆಗಲಿ